ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಸೊ ಇವಾಗ ನಮ್ಮ ಮನೇಲಿ ಮೆಹಂದಿ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ಹಾಗೆ ಹಿಂದೆ ಡೆಕೋರೇಷನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತ. ಸೊ ಬನ್ನಿ, ಎಲ್ಲರೂ ಮೆಹಂದಿ ಹಾಕ್ಸ್ಕೊತಾ ಇದ್ದಾರೆ. ಇವಾಗ ಇದು ಫಂಕ್ಷನ್ ಎಲ್ಲ ಹೇಗೆ ನಡೆಯುತ್ತೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಮೆಹಂದಿ ಫಂಕ್ಷನ್ ವಿಡಿಯೋ ತೋರ್ಸೋಕ್ಕಿಂತ ಮುಂಚೆ ಊರಿಗೆ ಹೋಗಿದ್ದ ದಿನ ಅವತ್ತು ಹುಡುಗರ ಜೊತೆ ಎಲ್ಲರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಸ್ವಲ್ಪ ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ಸೊ ಅದೆಲ್ಲ ನೋಡ್ಕೊಂಬನ್ನಿ. ಆಮೇಲೆ ನಿಮಗೆ ಮೆಹಂದಿ ಫಂಕ್ಷನ್ ವಿಡಿಯೋ ನೋಡೋಕ್ಕೆ ಸಿಗುತ್ತೆ. ಮಾಮ ಬಂಗಾರ ರಾಜ ಆತ, ನಮ್ಮ ರಾಜ. ಇಲ್ಲಿ ನಾವು ಇವಾಗ ರಾಜ ರಾಣಿ ಆಡ್ತಾ ಇದ್ದೀವಿ. ಯಾರು ರಾಜ? ರಾಜ ರಾಣಿನ ಕಂಡಿಡ್ಬೇಕು. ನಾನು ಓಪನೇ ಮಾಡಿಲ್ಲ. ನಾನು ಆಕ್ಚುಲಿ ನಮ್ಮ ಯಜಮಾನ್ರಂದ್ರೆ ಮೋಸ ಅಂದ್ರೆ ಮೋಸ ಎಲ್ಲ ತಗೋ. ನಾನೇ ಮಂತ್ರಿ. ಯವ್ವ, ಯಾರ್ಯಾರು ನೋಡಿದ್ರಿ? ಯವ್ವಾ, ಪೊಲೀಸ್. ನೀ ಅನ್ನೇ ತನ ಮಾಡಿ ಸುಮ್ನೆ ಇರು. ಏನು ಬಂದ್ಬಿಡು, ಎಲ್ಲ ಮೋಸ. ಅವೆರಡು ನೋಡಿ ಮಂಕಿಗಳು ಹೆಂಗ್ ಬಂದಿದಾವೆ. ಮಂಕಿ ನಂಬರ್ 1, ಮಂಕಿ ನಂಬರ್ 2, ಮಂಕಿ ನಂಬರ್ 3. ಗೇಮ್ ಎಲ್ಲ ಮುಗಿದ್ಮೇಲೆ ಮಾವಿನಕಾಯಿ ಹರ್ಕೊಂಡ್ವಿ. ಸೊ ಇವು ನಮ್ಮ ಗಿಡದೆ ಮಾವಿನಕಾಯಿ. ಸೊ ಅಲ್ಲೇ ಮಾವಿನಕಾಯಿ ಹರ್ಕೊಂಡು ತೊಳೆದು ಉಪ್ಪು ಖಾರ ಹಾಕ್ಕೊಂಡು ಎಲ್ಲ ತಿಂತಾ ಇದೀವಿ. ಹಾಗೆ ಸಂಜೆ ಎಲ್ಲ ಹುಡುಗರನ್ನ ಸ್ವಲ್ಪ ಆಚೆ ಕರ್ಕೊಂಡು ಹೋಗಿದ್ವಿ. ಇವತ್ತೆಷ್ಟು ಜನ ಕುಂತೀವಿ? ಅವತ್ತು 8 ಜನ ಹೋಗಿದ್ವಿ. ಇವತ್ತೆಷ್ಟು ಜನ ಹೋಗಿವಿ? 1 2 3 4 5, ನಾನು 6 7 8 9 10 11. ಇವಾಗಲೂ ನಮ್ಮ ಕಾರ್ಫುಲ್ ಕಡಿಮೆ ಆಯ್ತಲ್ಲ ಇದು. ಹೊರಗಡೆ ಸ್ವಲ್ಪ ಬೇರೆ ಕೆಲಸ ಇತ್ತು ಅಂತ ಹೋಗಿದ್ವಿ. ಹಾಗೆ ಬರಬೇಕಾದ್ರೆ ಸ್ವಲ್ಪ ಮಸಾಲೆ ಪುರಿ ಮತ್ತು ಪಾನಿಪುರಿ ಪಾರ್ಸಲ್ ತಂದಿದ್ವಿ. ಸೊ ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಏನೋ ಸ್ನ್ಯಾಕ್ಸ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಪಾನಿಪುರಿ ಪಾರ್ಟಿ ಮಾಡ್ತಾ ಇದ್ದೀವಿ ಇಲ್ಲಿ ನಾವು. ಹಾಯ್ ಮಾಡ್ರಿ ಎಲ್ಲರೂ. ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾರೆ, ಯಾರು ಹಾಯ್ ಮಾಡಲ್ಲ. ಇದು ಬಂದು ನೆಕ್ಸ್ಟ್ ಡೇ. ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಕರ್ಜಿಕಾಯಿ ಮಾಡಬೇಕಾಗಿತ್ತು. ಸೊ ಕರ್ಜಿಕಾಯಿಗೆ ಹಿಟ್ಟನ್ನ ಹಾಕ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೊಬ್ಬರಿ ಉಂಡಿನೂ ಕಟ್ತಾ ಇದ್ದೀವಿ. ಏನು ಕೊಡ್ಲಿ, ಕನಕನ ಕಿಂಡಿ ಇದು. ಇವಾಗ ಇಲ್ಲಿ ಎಲ್ಲರೂ ಸೇರಿ ಕರ್ಜಿಕಾಯಿ ಮಾಡ್ತಾ ಇದ್ದೀವಿ. ಇಬ್ಬರು ಎಲೆ ಮಾಡಿಕೊಡ್ತಾ ಇದ್ವಿ, ಇಬ್ಬರು ಅದನ್ನು ಪುಡಿನ ತುಂಬ್ತಾ ಇದ್ರು. ಹಾಗೆ ಇನ್ನೊಬ್ರು ಕರಿತಾ ಇದ್ರು. ಸೊ ಎಲ್ಲರೂ ಒಟ್ಟಿಗೆ ಇಲ್ಲಿ ಸೇರಿ ಕರ್ಜಿಕಾಯಿ ಮಾತಾಡ್ಕೊತ ಕರ್ಜಿಕಾಯಿ ಮಾಡ್ತಾ ಇದ್ವಿ. ಮದುವೆ ಇಲ್ಲಾಂದರೆ ಏನಾದರೂ ಫಂಕ್ಷನ್ ಇದ್ದಾಗ ಮನೆ ತುಂಬ ಜನ ಇದ್ದರೆ ಚಂದ ಅಲ್ವಾ. ಸೊ ಒಬ್ಬೊಬ್ರು ಒಂದೊಂದು ಕೆಲಸನ ಎಲ್ಲ ಮಾಡ್ಕೋಬೋದು. ಸೊ ಅದು ಕರ್ಜಿಕಾಯಿ ಮಾಡೋದು ಮುಗಿದ್ಮೇಲೆ ಇಲ್ಲಿ ಮೆಹಂದಿಗೆ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಮೆಹಂದಿದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ನಮ್ಮ ಮಾಮ ಮತ್ತು ಆಂಟಿಯವರೆಲ್ಲ ಸೇರಿ ಮಾಡಿದ್ದು. ಮನೇಲಿ ಏನೇನು ವಸ್ತುಗಳಿದೆ ಅದೇ ಯೂಸ್ ಮಾಡ್ಕೊಂಡು ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ತುಂಬ ಅದು ಒಂಥರ ಪರ್ಫೆಕ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ಮೆಹಂದಿ ಥೀಮ್ಗೆ. ಮೆಹಂದಿ ಹಾಕೋರು ಕೂಡ ಬಂದಿದ್ರು. ಅವರೆಲ್ಲ ಕೋನೆಲ್ಲ ತಂದಿದ್ರಲ್ಲ. ಸೊ ಇವಾಗ ಈ ಥರ ಇಟ್ಟು ಡೆಕೋರೇಷನ್ ಮಾಡಿದ್ದೀವಿ. ಸೊ ಮೆಹಂದಿ ಹಾಕ್ಸೋಕ್ಕಿಂತ ಮುಂಚೆ ಹುಡುಗಿನ ಮತ್ತು ಹುಡುಗಿ ಸಿಸ್ಟರ್ಸ್ನೆಲ್ಲ ಕೂಡಿಸಿ ಸ್ವಲ್ಪ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿ ಇವಾಗ ಎಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಮನೇಲಿ ಮೆಹಂದಿ ಫಂಕ್ಷನ್ ನಡೆದಿದೆ. ಸೊ ಈಗಿನೇ ಬ್ರೈಡ್ ಹಾಯ್ ಮಾಡು. ಇವರು ಬ್ರೈಡ್ ಸಿಸ್ಟರ್ಸ್. ಹಾಗೆ ಡೆಕೋರೇಷನ್ ನೋಡ್ಬೋದು, ನಾವೇ ಮಾಡಿದ್ದು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇವಾಗ ಫೋಟೋಶೂಟ್ ನಡೀತಾ ಇದೆ ಇಲ್ಲಿ. ಇವಾಗ ಇಲ್ಲಿ ಒಬ್ರೊಬ್ಬರಾಗೆ ಮೆಹಂದಿ ಹಾಕ್ಸ್ಕೊತಾ ಇದ್ದಾರೆ. ಇಬ್ಬರು ಬಂದಿದ್ರು ಮೆಹಂದಿ ಹಾಕೋರು. ಸೊ ಒಬ್ಬರಾದ್ಮೇಲೆ ಒಬ್ಬರು ಮೆಹಂದಿ ಹಾಕ್ಸ್ಕೊತಾ ಇದ್ರು. ಹಾಗೆ ಇಲ್ಲಿ ಇನ್ನೂ ಸ್ವಲ್ಪ ಜನ ಫೋಟೋಶೂಟ್ ಎಲ್ಲ ಮಾಡ್ಕೊತಾ ಇದ್ವಿ. ಸೊ ಅವತ್ತಿನ ದಿನ ಎಲ್ಲರೂ ಸೇಮ್ ಆಗಿ ಇಲ್ಕಲ್ ಸೀರೆ ಉಟ್ಕೊಂಡಿದ್ವಿ.
ಇನ್ನು ಇವಾಗ ಹಾಕತ್ತಾರ ಚಲೋ ಆಯ್ತಾ ಅಂತಂದ್ರೆ ಅಲ್ಲಿ ಸ್ಪೇಸ್ ಇದೆ ಇವಾಗ ಎಲ್ಲರದ್ದು ಆಲ್ಮೋಸ್ಟ್ ಮೆಹಂದಿ ಹಾಕ್ಸ್ಕೊಳೋದು ಮುಗಿದಿತ್ತು ಇನ್ನೂ ಒಂದು ಸ್ವಲ್ಪ ಜನ ಇದ್ವಿ ಅಷ್ಟೇ ಇನ್ನೊಂದು ಇಬ್ಬರು ಇದ್ವಿ ಅಷ್ಟೇ ಸೊ ನಮ್ಮದು ಕೂಡ ಎಲ್ಲ ಮೆಹಂದಿ ಎಲ್ಲ ಹಾಕ್ಸ್ಕೊಳೋದು ಮುಗಿದ್ಮೇಲೆ ಇನ್ಸ್ಟಾಗ್ರಾಮಿಗೆ ಒಂದೆರಡು ರೀಲ್ಸ್ ಮಾಡೋಣ ಟ್ರೆಂಡಿಂಗ್ ರೀಲ್ಸ್ ಮೆಹಂದಿದು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಒಪ್ಪಿಸಿ ಸೊ ರೀಲ್ ಮಾಡಿದ್ವಿ ಅದನ್ನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಟೀಮ್ ಬ್ರೈಡ್ ಅಂತ ಹೇಳಿ ಸೊ ಎಲ್ಲ ಸ್ಪೆಕ್ಸ್ ಮೇಲೆ ಟೀಮ್ ಬ್ರೈಡ್ ಅಂತ ಹಾಕಿ ಎಲ್ಲರಿಗೂ ಆ ಸ್ಪೆಕ್ಸ್ನ ಇಟ್ಟು ಆ ಥರ ರೀಲ್ಸ್ ಮಾಡಿದ್ವಿ ಅದು ಇನ್ಸ್ಟಾಗ್ರಾಮಲ್ಲಿದೆ ನೀವು ಕೂಡ ಚೆಕ್ ಮಾಡ್ಬೋದು ಎಲ್ಲರೂ ಮೆಹಂದಿ ಹಾಕ್ಸ್ಕೊಂಬಂದು ಫೋಟೋಶೂಟ್ ಎಲ್ಲ ಮುಗಿಸೋಷ್ಟರಲ್ಲಿ ಊಟ ಟೈಮ್ ಆಗಿಬಿಟ್ಟಿತ್ತು ಹಾಗೆ ಎಲ್ಲರಿಗೂ ತುಂಬಾ ಹಶ್ವಾಗಿತ್ತು ಸೊ ಹಾಗಾಗಿ ನಮ್ಮ ಆಂಟಿ ಅವ್ರು ಫಸ್ಟೇ ಮೆಹಂದಿ ಹಾಕ್ಸ್ಕೊಂಡಿದ್ರು ಅವ್ರದ್ದು ಒಣಗೋಗಿತ್ತು ಕೈ ತೊಳ್ಕೊಂಡು ಎಲ್ಲರಿಗೂ ಒಂದೇ ಇದರಲ್ಲಿ ಪಾತ್ರೆಯಲ್ಲಿ ಕಲಿಸ್ಕೊಂಬಂದಿದ್ರು ಸೊ ಎಲ್ಲರಿಗೂ ತುತ್ತಿಡ್ತಾ ಇದ್ದಾರೆ ಇವಾಗ ಈ ಥರ ಕಲಿಸಿದಾಗ ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ನೋಡ್ಬೋದು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಅವತ್ತಿನ ದಿನನೇ ನಮ್ಮ ಶ್ರವಣನ ಬರ್ಡೇ ಇತ್ತು ಸೊ ಸಂಜೆ ಕೇಕ್ ತಂದು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಕೇಕ್ ಎಲ್ಲ ಕಟ್ ಮಾಡೋದು ಮುಗಿದ್ಮೇಲೆ ಎಲ್ಲರೂ ಇವಾಗ ಏನು ಗ್ರೂಪ್ ಫೋಟೋಸ್ ತೆಗೆಸ್ಕೊತಿದ್ವಿ ಫಸ್ಟ್ ಲೇಡೀಸ್ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಆಮೇಲೆ ಬರ್ಡೇ ಬಾಯ್ ಜೊತೆ ತೆಗೆಸ್ಕೊತಾ ಇದ್ದೀವಿ ಅದು ಇವು ನಡಿಯಪ್ಪ ಮಾಮ ನಿಂದ್ರ ಓಸ್ ಬಂದ ನೀವು ಕ್ಯಾಮ್ರಾದಾಗ ನೋಡಂಗಿಲ್ಲಪ್ಪ ನೀವು ಜೋಡಿ ಜೋಡಿ ನಿಂದ ತೆಗಿರಿ ಸ್ವಲ್ಪ ಸ್ವಲ್ಪ ಸ್ವೀಟ್ ಆಗಿಲ್ಲ ನಾನು ವಿಡಿಯೋ ಮಾಡಕತ್ತೀನಿ ಏ ಸರ್ದಾಕ್ ಹಾಯ್ ಇಷ್ಟೊತ್ತನ ಕಾದಿವಿ ನನ್ನ ಮಗ ಬಂದ ಯಾರು ಬರ್ತಾರಲ್ಲ ಇಲ್ಲಿ ಸ್ವಲ್ಪ ಸರಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಈ ಥರ ಬಾಳೆ ಎಲೆ ಊಟ ಮಾಡಿದ್ವಿ ಅಡಿಗೆ ತೋರ್ಸಮ್ಮ ಸೀರಾ ಕೇಸರಿ ಬಾತು ಅನ್ನ ಸಾಂಬಾರ್ ಮಜ್ಜಿಗೆ ಸಾಕಷ್ಟೇ ಫಸ್ಟ್ ರೌಂಡಲ್ಲಿ ಗಂಡ್ಮಕ್ಳು ಮತ್ತು ಚಿಕ್ಕ ಹುಡುಗರೆಲ್ಲ ಊಟಕ್ಕೆ ಕೂತ್ಕೊಂಡ್ರು ಅವ್ರಿಗೆಲ್ಲ ನಾವು ಊಟ ನೀಡಿದ್ವಿ ಸೊ ಅವ್ರದ್ದೆಲ್ಲ ಮುಗಿದ್ಮೇಲೆ ನಾವೆಲ್ಲ ಹೆಣ್ಮಕ್ಳು ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ ಊಟ ಎಲ್ಲ ಆದಮೇಲೆ ಇವಾಗ ಬ್ರೈಟ್ ಟು ಬಿ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಸೊ ಮುಂಚೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನೈಟೇ ಸೆಲೆಬ್ರೇಟ್ ಮಾಡೋಣ ಇದನ್ನು ಅಂತ ಹೇಳಿ ಸೊ ಅದಕ್ಕೋಸ್ಕರ ಮುಂಚೆನೇ ಪ್ಲ್ಯಾನ್ ಮಾಡಿ ಬ್ರೈಟ್ ಟು ಬಿ ಸೆಲೆಬ್ರೇಟ್ ಮಾಡೋಕ್ಕೆ ಏನೇನು ಪ್ರಾಪ್ಸು ಮತ್ತು ಕೇಕ್ ಎಲ್ಲ ಬೇಕು ಅದನ್ನೆಲ್ಲ ತರಿಸಿಟ್ಕೊಂಡಿದ್ವಿ ಸೊ ಇವಾಗ ಎಲ್ಲರದ್ದು ಊಟ ಆದಮೇಲೆ ಇವಾಗ ಬ್ರೈಟ್ ಟು ಬಿ ಅಂತ ಹೇಳಿ ಎಲ್ಲ ಸಿಂಪಲಾಗಿ ಡೆಕೋರೇಷನ್ ಮಾಡ್ತಾಯಿದ್ದೀವಿ ಫೈನಲಿ ಡೆಕೋರೇಷನ್ ರೆಡಿ ಆಗಿದೆ ನೋಡ್ಬೋದು ಆದರೆ ಬ್ರೈಡ್ ರೆಡಿ ಆಗ್ತಾ ಇಲ್ಲ
ಸಿಂಪಲಾಗಿ ಎಲ್ಲರೂ ಸೇರಿ ಈ ಥರ ಡೆಕೋರೇಷನ್ ಮಾಡಿದ್ವಿ. ಅಷ್ಟರಲ್ಲಿ ಬ್ರೈಡ್ ಕೂಡ ರೆಡಿ ಆದ್ಲು. ಸೊ ಇವಾಗ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿ ಕೇಕ್ ಕಟ್ ಮಾಡಬೇಕು. ಎಲ್ಲರೂ ಸೇರಿ ಬ್ರೈಡ್ ಜೊತೆ ಪ್ರಾಪ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಫೋಟೋಶೂಟ್ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಹಾಗೆ ಕೇಕ್ ಕಟ್ ಮಾಡಿದ್ವಿ. ಸೊ ಇವತ್ತಿನ ಡೇ ಹೀಗಿತ್ತು. ನಾಳೆ ವಿಡಿಯೋದಲ್ಲಿ ನಿಮಗೆ ಹಳದಿ ವ್ಲಾಗ್ ಬರುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.